ಬೆಂಗಳೂರಿನಲ್ಲಿ ಪದೇ ಪದೇ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡೋರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಪೊಲೀಸರು ಸ್ಪೆಷಲ್ ಡ್ರೈವ್ಗೆ ಕೈ ಹಾಕಿದ್ದಾರೆ. ಬೆಂಗಳೂರು ದಕ್ಷಿಣ ವಿಭಾಗದ ಟ್ರಾಫಿಕ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ. 50,000 ಮೇಲ್ಪಟ್ಟು ದಂಡ ಇರುವಂತಹ 85 ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸಂಚಾರ ನಿಯಮ ಉಲ್ಲಂಘನೆ ಮಾಡೋದನ್ನೇ ಚಾಳಿ ಮಾಡಿಕೊಂಡಿದ್ದ ವಾಹನದ ಮಾಲೀಕರಿಗೆ ಈ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. 85 ಬೈಕು, ಒಂದು ಕಾರಿನ ಒಟ್ಟು ದಂಡದ ಮೊತ್ತ ಎಷ್ಟು ಗೊತ್ತಾ? 1,07,45,000 ರೂಪಾಯಿ. ಕಳೆದ ಒಂದು ವಾರದಿಂದ ಸ್ಪೆಷಲ್ ಡ್ರೈವ್ ಅನ್ನು ಸಂಚಾರಿ ಪೊಲೀಸರು ನಡೆಸಿದ್ರು. 85 ವಾಹನಗಳ ಮೇಲೇನೆ ಬರೋಬ್ಬರಿ 10,210 ನಿಯಮ ಉಲ್ಲಂಘನೆಯ ಕೇಸ್ ದಾಖಲಾಗಿದೆ. ಸದ್ಯ ವಾಹನಗಳನ್ನು ವಶಕ್ಕೆ ಪಡೆದು ವಾಹನ ಮಾಲೀಕರಿಗೆ ನೋಟಿಸ್ ಕೊಡೋದನ್ನ ಕೂಡ ಮಾಡ್ತಾ ಇದ್ದಾರೆ. ಹಲವರಿಗೆ ಈಗಾಗಲೇ ನೋಟಿಸ್ ಜಾರಿ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಮೂಲಕ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ, ಬೆಂಗಳೂರಿನವರಿಗೆ ಈ ಟ್ರಾಫಿಕ್ ನಿಯಮಗಳ ಬಗ್ಗೆ ಸೀರಿಯಸ್ನೆಸ್ಸೂ ಇಲ್ಲ, ಭಯಾನೂ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪೊಲೀಸರು ಯಾವಾಗ ರಸ್ತೆಯಲ್ಲಿ ಅಡ್ಡ ಹಾಕಿ ಚೆಕಿಂಗ್ ಮಾಡೋದನ್ನ ನಿಲ್ಲಿಸಿದ್ರೋ, ಹೈ ಡೆಫಿನಿಷನ್ ಕ್ಯಾಮ್ರಾಗಳನ್ನ ಹಾಕಿದ್ರೋ, ಆಗ್ಲಿಂದ ಕೂಡ ಬೇಕಾಬಿಟ್ಟಿಯಾಗಿ ಸ್ವೇಚ್ಛಾಚಾರದ ಡ್ರೈವಿಂಗ್ ಅನ್ನ ಹಲವರು ನಡೆಸ್ತಾ ಇರೋದು ಕಾಣಿಸ್ತಾ ಇದೆ. ಇದರಿಂದ ದಂಡದ ಮೊತ್ತ ಕೂಡ ಭಾರಿ ಆಗಿದೆ. ಕೆಲವರ ವಾಹನವನ್ನ ಸೀಸ್ ಕೂಡ ಮಾಡಲಾಗಿದೆ.